ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಅನೀಶ್ ಇಲ್ಲ, ಅವನು ಆ ಮನೆ ಹತ್ರ ಹೋಗಿದ್ದಾನೆ. ಅವ್ನು ಬರೋಷ್ಟಕ್ಕೆ ಅಂತ ಅವ್ನು ತುಂಬ ದಿನದಿಂದ ಒಂದು ಆಟ ಸಾಮಾನು ಕೇಳ್ತಾ ಇದ್ದ. ಅದು ನಾವು ಕೊಡಿಸಿರಲಿಲ್ಲ, ಯಾಕೆಂದ್ರೆ ತುಂಬ ದಿನದಿಂದ ಅಂದರೆ ಎಕ್ಸಾಮ್ ಟೈಮಲ್ಲಿ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗಬೇಕು ಒಂದು ವಾರ ಅನ್ನುವಾಗ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅದಕ್ಕೆ ಅವ್ರ ಡ್ಯಾಡಿ ಕೊಡಿಸಿರ್ಲಿಲ್ಲ. ಈಗ ತಂದಿಟ್ಟಿದ್ದಾರೆ, ಅವ್ನು ಅಲ್ಲಿದ್ದಾನೆ. ಇವಾಗ ಬರ್ತಾನೆ, ಕರ್ಕೊಂಬರ್ತಾರೆ. ಬಚ್ಚಿಟ್ಬಿಟ್ಟಿದ್ದೀನಿ ನಾನು, ಹುಡುಕ್ತಾನೆ ಇಲ್ವಾ ಅಂತ ನೋಡೋಣ. ಅವ್ನು ಬಂದು ಸರ್ಪ್ರೈಸ್ ಆಗಿರಲಿ ಅಂತ. ಮಕ್ಳಿಗೆ ಆ ಥರ ಸರ್ಪ್ರೈಸ್ ಅಂದರೆ ಇಷ್ಟ ಆಗುತ್ತಲ್ಲ, ಅದೇನೇ ಆದರೂ ಚಿಕ್ಕ ಚಿಕ್ಕದೂ ಸರ್ಪ್ರೈಸೇ. ಅದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ. ನೋಡೋಣ ಹುಡುಕ್ತಾನ ಇಲ್ವಾ ಅಂತ. ಎಲ್ಲಾಗಿದ್ದ? ಆ ಮನೆಗೆ ಹೋಗಿದ್ದ? ನಿಂಗೇನೋ ಒಂದು ಸರ್ಪ್ರೈಸ್ ಐತೆ, ಹುಡ್ಕೋ. ಎಲ್ಲೋ ಐತೆ, ಅದು ನೀನು ಬುಕ್ ಇಕ್ಕಿರೋ ರೂಮಲ್ಲಿ ಐತೆ. ಕೊಟ್ರೆ ಅದು ನಿನಗೆ, ಹುಡುಕ್ಲಿಲ್ಲ ಅಂದರೆ ನನಗೆ. ಒಂದು ಸ್ಕೂಲ್ಗೆ ಹೋಗೋಕ್ಕೆ 2 ಬ್ಯಾಗ್ ಮಾಡಿಕೊಂಡವನೇ ನಿಜ. ಬ್ಯಾಗ್ ಒಳಗಡೆ ಇಲ್ಲ ಬಿಡು. ಅಲ್ಲ, ದೊಡ್ಡದು ಬ್ಯಾಗ್ ಒಳಗೆಲ್ಲ ತೂರಲ್ಲ, ದೊಡ್ಡದು. ಏನೋ ಈ ರೂಮಲ್ಲೇ ಐತೆ ಒಟ್ಟಿನಲ್ಲಿ. ಹುಡ್ಕೊ ನೋಡೋಣ. ನೀನು ಅನೀಶೆ ಆಗಿದ್ರೆ ಹುಡ್ಕೊ. ಹಾಸಿಗೆ ಕೆಳಗಡೆ ಐತೆ ನೋಡಲಿ. ಹಾಸಿಗೆ ಕೆಳಗಡೆ, ಹಾಸಿಗೆ ಕೆಳಗಡೆ, ಹಾಸಿಗೆ ಕೆಳಗಡೆ ಬಾಲ್ ಇರಕ್ಕೆ ಸಾಧ್ಯನಾ? ಹಿಂದೆಯಿಂದ ಹೇಳ್ಕೊಡ್ಬಾರ್ದು. ನೀನು ಶರ್ಟ್ ಮ್ಯಾಚಿಂಗು. ಹುಡುಕ್ಬಿಟ್ಟ? ಖುಷಿ ಆಯ್ತಾ? ನಿಮ್ಮಪ್ಪ ತಂದಿರೋ ಥ್ಯಾಂಕ್ಸ್ ಹೇಳು. ಹೇಳು ಥ್ಯಾಂಕ್ಸು. ಅದನ್ನೇ ಹೇಳ್ಕೊಡ್ಬೇಕಾ ನಿಮಗೆ? ಖುಷಿ ಆಯ್ತಾ? ಹ್ಯಾಪಿ ಆಯ್ತಾ? ಏನೋ ಕೇಳ್ತಾನಲ್ಲ ಮಗ ಅಂತ ಕೊಡ್ಸೋರೆ. ಹುಡುಕ್ಲಿಲ್ಲ ಅಂದಿದ್ರೆ ಕೊಡ್ತಿರ್ಲಿಲ್ಲ, ನಾನು ವಾಪಸ್ ಕೊಟ್ಟು ಕಳಿಸ್ಬಿಡ್ತಿದ್ದೆ. ಹಾಯ್ ಹಾಲ್, ಇದು ಭಾನುವಾರದ ವ್ಲಾಗ್ ಆಗಿತ್ತು. ಭಾನುವಾರ ಶ್ರೀರಾಮನವಮಿ ಇದ್ದಿದ್ದರಿಂದ ಅವತ್ತು ಬೇಗನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮನೆ ಕೆಲಸ ಎಲ್ಲ ಆಗಿತ್ತು. ಬಾಕ್ಲಿಗೊಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ತುಂಬ ಪುಟ್ಟದಾಗಿ ಬಾಕ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರಂಗೋಲಿ. ಅದಕ್ಕೋಸ್ಕರ ಇದ್ರ ವಿಡಿಯೋ ಶೇರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಇಷ್ಟ ಆಯಿತು ಈ ರಂಗೋಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ. ರೆಡಿಯಾಗಿ ಇನ್ನು ಬೇಗ ಹೆಸರುಬೇಳೆ ಪಾನಕ ಮಜ್ಜಿಗೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಟಿಫನ್ಗೆ ಅಂತ ಉಪ್ಪಿಟ್ಟು ಮಾಡಿಟ್ಟಿದ್ದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿದ್ವಿ. ಯಾವಾಗಲೂ ನಾನೇ ಪೂಜೆ ಮಾಡೋದು ತೋರಿಸ್ತಾ ಇದ್ದೆ. ಈ ಸರಿ ನಮ್ಮ ಮನೆಯವರು ಅವ್ರ ಮಗ ಇಬ್ಬರು ಮಾಡ್ತವ್ರಪ್ಪ ಮಗ, ಅವರಿಬ್ರದ್ದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಕೈ ಹಿಡ್ಕೊಂಡು ಬಗ್ಗಿಸ್ಕೊಂಡು ಮಾಡಿಸ್ತಾವ್ರೆ ಪೂಜೆನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಈ ಕಲಿಯುಗಕ್ಕೆ ಇದು ತುಂಬ ಮುಖ್ಯವಾದ, ಅಂದರೆ ಒಂದು ಶ್ರೇಷ್ಠವಾದ ಮಂತ್ರ ಅಂತೆ. ಅವ್ರ ಕ್ಲಾಸಲ್ಲಿ ಅವನು ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ತಾನಲ್ಲ, ಅದರಲ್ಲಿ ಹೇಳ್ಕೊಟ್ಟಿದ್ರು. ಇಲ್ಲಿ ಹೇಳಕ್ಕೆ ಹೇಳಿದ್ದಾರೆ. ಅವನು ಅಷ್ಟೊಂದೇನು ಹೇಳಲ್ಲ, ನೆನಪಿಸ್ಕೊಳ್ಳೋದು. ನಾನು ನೆನಪಿಸಿದ್ರೆ ಮಾತ್ರ ಹೇಳೋದವನು. ಮತ್ತು ಹಾಗೆ ಏನಕ್ಕೆ ಶ್ರೀರಾಮನವಮಿಯಲ್ಲಿ ಪಾನಕ ಮತ್ತು ಮಜ್ಜಿಗೆ ಹೆಸರುಬೇಳೆ ಹಂಚ್ತಾರೆ ಅಂದರೆ, ಪಾನಕ ಅನ್ನೋದು ದೇವ್ರಿಗೆ, ಅಂದರೆ ವಿಷ್ಣು ದೇವ್ರಿಗೆ ತುಂಬ ಪ್ರಿಯವಾದ ಪಾನಕ ಅಂತೆ. ಇನ್ನು ಹೆಸರುಬೇಳೆ ಮತ್ತು ಇದು ಈ ಕಾಲಕ್ಕೆ ತಂಪು, ಬೇಸಿಗೆಯಲ್ಲಿ ತುಂಬ ತಂಪು ಅಂತ ಅದನ್ನು ಮಾಡಿ ಹಂಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಅದನ್ನು ಮಾಡಿ ಜನಕ್ಕೆ ಹಂಚ್ತಾರೆ. ದೇವ್ರಿಗೇನು ರಕ್ಷಣೆ ಕೊಡ್ತಾ ಇದ್ದೀರಿ ಇವತ್ತು?
that you should not keep from God. ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ನಮ್ಮ ಮನೆಗೆ ಹತ್ತಿರವಾಗಿ ಒಂದು ಆಂಜನೇಯ ಟೆಂಪಲ್ ಇದೆ ಮೇನ್ ರೋಡಲ್ಲಿ. ಅಲ್ಲೋಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು. ಅಲ್ಲೇ ನಾನೇನು ಅಷ್ಟೊಂದು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕೆಂದರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅಂದ್ಬಿಟ್ಟು ದೇವ್ರದ್ದೊಂದು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿದರು. ಎದುರುಗಡೆನೇ ನಿಂತಿದೆ, ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ನನ್ನ ತಮ್ಮ ಬಂದಿದ್ದ, ಅವನ ಜೊತೆ ಅನೀಶು ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾನೆ. ಇರ್ತೀನಿ ಅಂತ, ಅವ್ರ ಅಕ್ಕ ಇಲ್ಲ ಅಂದರೆ ಇರಲ್ಲ. ನೋಡ್ಬೇಕು ಏನು ಮಾಡ್ತಾನೆ ಅವ್ನು. ಅವ್ರ ಅಕ್ಕ ಇದ್ರೆ ಮಾತ್ರ ಇರ್ದವ್ನು, ಇಲ್ಲಾಂದ್ರೆ ಅವ್ನು ಒಬ್ಬನಿಗೆ ಬೇಜಾರಾಗ್ಬಿಡುತ್ತೆ. ಆದರೂ ನಾನಿಲ್ಲ, ಇದ್ದೇ ಇರ್ತೀನಿ ಅಂತ ಹೋಗಿದ್ದಾನೆ. ನೋಡೋಣ ಅಲ್ಲಿ ಏನು ಮಾಡ್ತಾನೆ, ಎಷ್ಟು ದಿನ ಇರ್ತಾನೆ, ವಾಪಸ್ ಬರ್ತಾನೆ, ಫೋನ್ ಮಾಡಿಸ್ಬಿಡ್ತಾನೆ ಅಂತ. ಹಾಗೆ ನಿಮ್ಮ ಜೊತೆ ಒಂದು ಖುಷಿಯಾದ ಕ್ಷಣನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರ 1 ವರ್ಷದಿಂದ ಕಾಯ್ದಿದ್ದೀನಿ. ಜನವರಿಗೆ 1 ವರ್ಷ ಆಗುತ್ತೆ, ಆವತ್ತಿಂದ ಕಾಯ್ದಿದ್ದು. ನೀವು ಕೇಳ್ತಾನೇ ಇದ್ರಿ ಯಾವಾಗಲೂ ಏನು ಅಂತ ಹೇಳ್ತೀನಿ. ಅದು ದೇವ್ರ ಮನೇಲಿ ಇಟ್ಬಿಡ್ತೀನಿ, ದೇವ್ರ ಹತ್ರ ಇದ್ವಿ ಅಂತ. ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ನಂದು ಲಾಸ್ಟ್ ಇಯರ್ ಜನವರಿಲೇ ಮಾನಿಟೈಸೇಷನ್ ಆನ್ ಆಗಿತ್ತು, ಪಿನ್ ಅಪ್ಲೈ ಸಹ ಮಾಡಿದ್ದೆ. ಬಟ್ ನನ್ನ ಕೈಗೆ ಸಿಗೋ ಅಷ್ಟರಲ್ಲಿ ಈ ವರ್ಷ ಏಪ್ರಿಲ್ ಬರಲೇಬೇಕಿತ್ತು, ಹೆಂಗೋ ಬಂತು. ಇದು 2ನೇ ಸತಿ ಅಪ್ಲೈ ಮಾಡಿದ್ದು. ಆ ಅಡ್ರೆಸ್ಸಿಗೆ ಅಪ್ಲೈ ಮಾಡಿದ್ದೆ, ಏನು ಅಂತ ಗೊತ್ತಿಲ್ಲ, ಬಂದೇ ಇರಲಿಲ್ಲ. ಹೊಸದಾಗಿ ಯಾರಾದರೂ ಅಪ್ಲೈ ಮಾಡೋರು ಒಂದು ಮಿಸ್ಟೇಕ್ ಮಾಡಬೇಡಿ. ನಿಮ್ಮ ಮನೆ ಅಡ್ರೆಸ್ ಹಾಕಿದ್ರು ಆ ಏರಿಯಾ ಒಂದು ಪೋಸ್ಟ್ ಆಫೀಸ್ ನಿಯರೆಸ್ಟ್ ಇದ್ದರೆ ಕೊಡ್ತಾರೆ ಅಷ್ಟೇ. ಅಕಸ್ಮಾತ್ ಪೋಸ್ಟ್ ಆಫೀಸ್ ಸ್ವಲ್ಪ ಈ ಹಳ್ಳಿ ಸೈಡ್ ಇರೋರು ಆ ಥರದವರೆಲ್ಲ, ಬೆಂಗಳೂರು ರೂರಲ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬರೋಕ್ಕೆ. ಏನು ಮಾಡಿ ಅಂದರೆ ನೋಡಿ, ಇಲ್ಲಿ ಅಡ್ರೆಸ್ ಹಾಕಿರೋ ಒಂದು ಇದು ಮಾಡಿರ್ತಾರಲ್ಲ, ಅದ್ರ ಕೆಳಗಡೆ ಅಡ್ರೆಸ್ ಪೂರ್ತಿ ಹಾಕ್ಬಿಟ್ಟು ನಿಮ್ಮ ಫೋನ್ ನಂಬರ್ ಮಿಸ್ ಮಾಡ್ದಂಗೆ ಹಾಕಿ. ಅದೊಂದು ಮೇಯ್ನ್ ಪಾಯಿಂಟು. ಈಗ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರು ಫೋನ್ ನಂಬರ್ ಇದ್ದರೆ ಫೋನ್ ಮಾಡ್ಕೊಂಡು ತೊಗೊಂಡು ಬಂದು ಕೊಡ್ತಾರೆ. ಅವ್ರು ಅಂದರು, ಏನ್ರದ್ದು ಮೇಡಮ್ ಇದು ಗೂಗಲ್ ಅಂತ ಇದೆ, ಯೂಟ್ಯೂಬ್ದು ಅಂತ. ನಾನು ಅಂದೆ, ಹೌದಾ, ಈ ಥರದ್ದು ತುಂಬ ಮಂದಿ ರಿಟರ್ನ್ ಹೋಗ್ತವೆ ಮೇಡಮ್. ಅಡ್ರೆಸ್ ಏನು ಫೋನ್ ನಂಬರ್ ಹಾಕಿರಲ್ಲ, ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಅವರು ರಿಟರ್ನ್ ಕಳಿಸ್ಬಿಡ್ತಾರಂತೆ. ಈ ಥರ ತುಂಬ ಬಂದು ರಿಟರ್ನ್ ಹೋಗಿದೆ ಮೇಡಮ್ ಅಂತ ಅಂದರು. ಅದಕ್ಕೆ ಸೊ ನೆಕ್ಸ್ಟ್ ನಾನು ಫೋನ್ ನಂಬರ್ ಹಾಕಿರಲಿಲ್ಲ, ಇದರಲ್ಲೂ ಫೋನ್ ನಂಬರ್ ಇಲ್ಲ. ಆದರೆ ಇದು ನಿಯರೆಸ್ಟೇ ಪೋಸ್ಟ್ ಆಫೀಸ್ ಇದೆ, ನಮ್ಮ ಈಗಿನ ಮನೆ ಅಡ್ರೆಸ್ಗೆ ನಿಯರೆಸ್ಟೇ ಪೋಸ್ಟ್ ಆಫೀಸ್ ಇದೆ. ಸ್ವಲ್ಪ ಇದು ಐಡೆಂಟಿಫೈ ಆಗಿರೋದ್ರಿಂದ ತಂದುಕೊಟ್ಟಿದ್ದಾರೆ ಅಷ್ಟೇ. ಹಾಕಿದ್ದು ಆದರೂ ಮಿಸ್ಟೇಕ್ ಆಗಿದೆ. 2ನೇ ಸತಿ ಫೋನ್ ನಂಬರ್ ಹಾಕಿ ಮಾಡಿದ್ದು. ತುಂಬ ಗೂಗಲಲ್ಲಿ ಏನೋ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಿಂಗೆ ಮತ್ತೆ ರೀಅಪ್ಲೈ ಮಾಡೋದು ಅಂತ ಮಾಡಿದ್ದು. ನನ್ನ ತಂಗಿ ಹೆಲ್ಪ್ ಮಾಡಿದ್ರು 2ನೇ ಸತಿಗೆ. 1ನೇ ಸತಿಗೆ ನಾನೇ ಅಪ್ಲೈ ಮಾಡಿದ್ದೆ, ಅದು ಯಾಕೋ ಗೊತ್ತಿಲ್ಲ, ಅಡ್ರೆಸ್ಸಿಗೆ ಬಂದಿರಲಿಲ್ಲ. ಅಡ್ರೆಸ್ ಅಂತ ಕೇಳ್ತಾರೆ ಅಷ್ಟೇ. ಇದರಲ್ಲಿ ಗೂಗಲ್ ಆಡ್ಸನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಡ್ರೆಸ್ಸು ನೇಮು ಅಂತ ಕೇಳ್ತಾರೆ, ಫೋನ್ ನಂಬರ್ ಅಂತ ಕೇಳಲ್ಲ. ನೀವು ಅಡ್ರೆಸ್ ಫಿಲಪ್ ಮಾಡಿದ ತಕ್ಷಣ ಕೆಳಗಡೆ ಫೋನ್ ನಂಬರ್ ಹಾಕ್ಬಿಡಿ, ಅವಾಗ ನಿಮಗೆ ಕಾಲ್ ಮಾಡ್ಕೊಂಡು ತಂದು ಕೊಡ್ತಾರೆ. ಇಲ್ಲಾಂದರೆ ನಂತರ 1 ವರ್ಷ ಕಾಯಬೇಕಾಗುತ್ತೆ. 1 ವರ್ಷ ಆದರೂ ಆಯಿತು, 2 ವರ್ಷ ಆದರೂ ಆಯಿತು, ಆ ಥರ ಆಗುತ್ತೆ. ಅಡ್ರೆಸ್ ಮಿಸ್ಟೇಕ್ ಆದರೂ ನಿಮಗೆ ಕಾಲ್ ಮಾಡ್ತಾರಲ್ವಾ, ಆವಾಗ ನಿಮಗೆ ಸಿಗುತ್ತೆ. ಈ ಮಿಸ್ಟೇಕ್ ಮಾತ್ರ ಯಾರೂ ಮಾಡಬೇಡಿ, ಮರಿದಂಗೆ ನಿಮ್ಮ ಫೋನ್ ನಂಬರ್ ಹಾಕಿರಿ. ಖುಷಿಯಾದ ಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಂದಿದ್ದ ತಕ್ಷಣ ನನ್ನ ತಂಗಿ ನಮ್ಮ ಅಮ್ಮಂಗೆ ಇಬ್ರಿಗೂ ಕಾಲ್ ಮಾಡಿಬಿಟ್ಟು ಇಟ್ಬಿಟ್ಟೆ. ಅವರಂತೂ ಕೇಳ್ತಾನೆ ಇದ್ರು, ನೀನು ಸರಿಯಾಗಿ ಅಪ್ಲೈ ಮಾಡೋಕ್ಕೆ ಬಂದಿಲ್ವಾ, ಯಾಕೆ ಬರಬೇಕಿತ್ತಲ್ಲ, ಅಪ್ಲೈ ಮಾಡಿ 1 ವಾರಕ್ಕೆಲ್ಲ ಬಂದುಬಿಡುತ್ತಲ್ಲ ಅಕ್ಕ ಅಂತ ನನ್ನ ತಂಗಿ. ಗೊತ್ತಿಲ್ಲ ಏನಾಗಿತ್ತು ಅಂತ. ಈ ಥರ ತುಂಬ ಬಂದು ಹೋಗಿದೆ ಅಂತೆ, ಅವ್ರು ಹೇಳಿದ್ರು ಪೋಸ್ಟ್ ಆಫೀಸರು. ಬಂದು ತುಂಬ ರಿಟರ್ನ್ ಹೋಗಿದೆ ಮೇಡಮ್, ಈ ಥರದ್ದು ಫೋನ್ ನಂಬರ್ ಹಾಕ್ಬಿಡೆ ಬೆಸ್ಟು ಅಂತ ಅಂದರು. ಯಾವುದೋ ಒಂದರಲ್ಲಿ ಬಂತು. ನೀವು ಕೇಳ್ತಾನೆ ಇದ್ರಿ ಪೇಮೆಂಟ್ ಬಂತ, ಇನ್ನೂ ನಾನು ಪೇಮೆಂಟ್ ತೊಗೊಂಡಿಲ್ಲ. ಲಾಸ್ಟ್ ಇಯರೇ ಆಗಿತ್ತು ನಂದು ಮಾನಿಟೈಸೇಷನ್, ಆದರೂ ಇನ್ನೂ ಪೇಮೆಂಟ್ ತೊಗೊಂಡಿಲ್ಲ. ಅದರದ್ದೇ ಒಂದು ಸ್ಟೋರಿ ಇದೆ. ಆಗಿದ್ದೆಲ್ಲ ಹೋಗಿ ಮತ್ತೆ ವಾಪಸ್ ಬಂದಿರೋದು. ನಾನು 4000 ಅವರ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ನಾನು 6 ಮಂತ್ಸ್ ಬಿಟ್ಬಿಟ್ಟಿದ್ನಲ್ಲ, ಇದು ಮಾಡಿಬಿಟ್ಟಿದ್ರು, ಡಿಸೇಬಲ್ ಮಾಡಿಬಿಟ್ಟಿದ್ರು. ನಂದು ಮಾನಿಟೈಸೇಷನ್ ಹೋಗಿ ವಾಚಿಂಗ್ ಅವರ್ 4000 ಅವರ್ಸ್ ಹೋಗಿ 600 ಬಂದಿತ್ತು. ಮತ್ತು ಎಲ್ಲ ನಿಮ್ಮಿಂದನೇ, ಇಷ್ಟಕ್ಕೆಲ್ಲ ಕಾರಣವೂ ನೀವೇ. ಥ್ಯಾಂಕ್ ಯು ಸೋ ಮಚ್. ಮತ್ತು 4000 ಅವರ್ಸ್ ಕ್ಲಿಯರ್ ಆಗಿ ಮಾನಿಟೈಸೇಷನ್ ಮತ್ತೆ ಅಪ್ಲೈ ಮಾಡಿ ಮತ್ತೆ ಪಿನ್ ಬಂದಿರೋದು. ಶ್ರೀರಾಮನವಮಿಗೆ ಸ್ಪೆಷಲ್ ಗಿಫ್ಟ್ ಇದು ಅಂದ್ಕೊತೀನಿ. ತುಂಬ ಖುಷಿ ಆಯಿತು. ಎಲ್ಲ ನಿಮ್ಮ ಸಪೋರ್ಟಿಂದನೇ. ಥ್ಯಾಂಕ್ ಯು ಸೋ ಮಚ್.
ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೊಂದು ಖುಷಿಯಾದ ಕ್ಷಣ ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.